ಅರ್ಥ ಆಗ್ತಾ ಬರುತ್ತೆ. ಸೊ ಸೌಂದರ್ಯ ಲಹರಿನ ಅರ್ಥ ಮಾಡ್ಕೊಳ್ಳೋದಕ್ಕೆ ಮೊದಲು ಲಲಿತಾ ಸಹಸ್ರನಾಮನ ಅರ್ಥ ಮಾಡ್ಕೋಬೇಕು ಅಂತ. ಅದು ಎರಡು ಪ್ಯಾರಲಲ್, ಬೋತ್ ಆರ್ ಪ್ಯಾರಲಲ್. ಇನ್ಫ್ಯಾಕ್ಟ್ ಅದು ಒಳ್ಳೆ ಕ್ವೆಶ್ಚನ್ನು. ಸೌಂದರ್ಯ ಲಹರಿ ಮೊದಲು ಬಂತ, ಲಲಿತಾ ಸಹಸ್ರನಾಮ ಮೊದಲು ಬಂತ ಅನ್ನೋ ಪ್ರಶ್ನೆ ಉತ್ತರ ಕೊಡಬೇಕು. ಲಲಿತಾ ಸಹಸ್ರನಾಮ ಮೊದಲು ಬಂತು ಫಸ್ಟ್. ಓಕೆ. ಇದು ಮನುಷ್ಯ ರಚಿತವಾದದ್ದಲ್ಲ. ಲಲಿತಾ ಸಹಸ್ರನಾಮ ವಶಿನ್ಯಾದಿ ವಾಗ್ದೇವತೆಯರು ಅಂತ 8 ವಾಗ್ದೇವತೆಯರು ಇದ್ದಾರೆ. ಈ 8 ವಾಗ್ದೇವತೆಯರು ಲಲಿತಾ ಸಹಸ್ರನಾಮವನ್ನು ಲಲಿತೆಗೆ ಬರೆದಿದ್ದಾರೆ. ಅದನ್ನು ಹಯಗ್ರೀವ ಮಹರ್ಷಿಗೆ ಅದು ಉಪದೇಶವಾಗಿ, ಅಲ್ಲಿಂದ ಅಗಸ್ತ್ಯರಿಗೆ ಉಪದೇಶವಾಗಿ, ಅಗಸ್ತ್ಯ ಮಹರ್ಷಿಗಳು ಲೋಕಕ್ಕೆ ಕೊಟ್ಟರು. ಸೊ ಹಾಗೆ ಅದು ಹ್ಯೂಮನ್ ಇಂಟರ್ವೆನ್ಷನ್ಗೆ ಬಂತು. ಸೌಂದರ್ಯ ಲಹರಿ ತಗೊಂಡ್ರೆ ಅದು ಆಮೇಲೆ ರಚಿತವಾದದ್ದು. ಇದು ಆದಿಶಂಕರರು ಶಿವನ ಅಂಶ